ಸಚಿವ ಸಂಪುಟ ಸಭೆಯಲ್ಲೂ ಹನಿ ಟ್ರಾಪ್ನದ್ದೇ ಸದ್ದು. ಸಿಎಂ ನೇತೃತ್ವದಲ್ಲಿ ನಡೀತಾ ಇದೆ ಸಚಿವ ಸಂಪುಟ ಸಭೆ. ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಲಾಗುತ್ತೆ. ಅದರ ಜೊತೆಗೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವನ್ನ ಮತ್ತೆ ಚರ್ಚೆ ನಡೆಸಲಾಗ್ತಿದೆ. ಇದು ಹನಿ ಟ್ರಾಪ್ ವಿಚಾರ ಕೂಡ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಒಳ ಮೀಸಲಾತಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಆದರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಭದ್ರಾಗಿದ್ದಾರೆ. ಜಾರಿ ಮಾಡೇ ಮಾಡ್ತೀವಿ ಒಳ ಮೀಸಲಾತಿ ಅಂತ. ಹಾಲಿನ ದರ ಏರಿಕೆಯ ವಿಚಾರ ಸಂಪುಟ ಸಭೆಯಲ್ಲಿ ಹಾಲಿನ ದರದ ಏರಿಕೆಯ ಪ್ರಸ್ತಾಪವನ್ನ ಇಡ್ಲಾಗುತ್ತೆ. ಕೆಎಂಎಫ್ ಕೊಟ್ಟಿರುವಂತದ್ದು 5 ರೂಪಾಯಿ ಏರಿಕೆ ಮಾಡಬೇಕು ಅಂತ. ಸರ್ಕಾರ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಚಿಂತಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಇನ್ನು ಹನಿ ಟ್ರಾಪ್ ರಾಜ್ಯಕ್ಕೆ ಸರ್ಕಾರಕ್ಕೆ ಒಂದು ಮುಜುಗರದ ವಿಷಯ ಇದು ಹನಿ ಟ್ರಾಪ್. ಹೀಗಾಗಿ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಳ ಮೀಸಲಾತಿ ಹಾಗೆ ಹಾಲಿನ ದರ ಕೆಎಂಎಫ್ ಕೂಡ ಅಧಿಕೃತವಾಗಿ 5 ರೂಪಾಯಿ ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದೆ. ಇವತ್ತು ಹಾಲಿನ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಜನರಿಗೆ ಶಾಕಿಂಗ್ ಸುದ್ದಿ ಬರ್ಬೋದಾ? ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಆ ಒಂದು ತನಿಖೆಯ ವಿಚಾರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬಹುದಾ? ಒಳ ಮೀಸಲಾತಿ ಜಾರಿಯ ವಿಚಾರವಾಗಿ ಒಮ್ಮತದ ಅಭಿಪ್ರಾಯ ಸಿಗಬಹುದಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಈಗಾಗಲೇ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೀತಾ ಇದೆ. ಒಂದು ಸಂಪುಟದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಬೇಕು ಅಂತ ಏನು ಸಚಿವರು ಮತ್ತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಈಗಾಗಲೇ ಕೆಲವು ವಿಚಾರ ಪ್ರಸ್ತಾವನೆ ಇಟ್ಟಿದ್ದಾರೆ. ಚರ್ಚೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಮೊದಲಿಗೆ ಏನು ಕೆಎಂಎಫ್ ವತಿಯಿಂದ ಏನು ಪ್ರಸ್ತಾವನೆ ಸಲ್ಲಿಸಿತ್ತು, ಸಿದ್ದರಾಮಯ್ಯ ಜೊತೆ ಕೂಡ ಚರ್ಚೆ ನಡೆಸಿದ್ದು 5 ರಿಂದ 10 ರೂಪಾಯಿ ದರವನ್ನ ಏರಿಕೆ ಮಾಡಬೇಕು ಅನ್ನುವಂಥದ್ದು. ಆ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ 10 ರೂಪಾಯಿ ಆಗೋದಿಲ್ಲ, 5 ರೂಪಾಯಿ ಮಾಡೋದಾದ್ರೆ ಮಾಡ್ತೀವಿ, ಅದನ್ನು ಕೂಡ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದರಂತೆ ಇದೀಗ ಸಚಿವ ಸಂಪುಟದಲ್ಲಿ ಮೊದಲಿಗೆ ಈ ಕೆಎಂಎಫ್ ಇರ್ತಕ್ಕಂಥ ಪ್ರಸ್ತಾವನೆ ವಿಚಾರವೇ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ರೈತರು ಕೂಡ ಸಾಕಷ್ಟು ಇನ್ನು ಒಂದು ನಾವು ಕೂಡ ಒತ್ತು ಕೊಡಬೇಕು. ಮತ್ತೆ ರೈತ ಈ ಹೈನುಗಾರಿಕೆಯನ್ನ ನಂಬಿಕೊಂಡಿರ್ತಕ್ಕಂಥ ರೈತರಿಗೆ ಅವರ ಒಂದು ಆರ್ಥಿಕ ಸ್ಥಿತಿ ಕೂಡ ನಾವು ಗಮನಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರಿಗೆ ಹೆಚ್ಚಿನ ಒಂದು ಅನುಕೂಲ ನಿಟ್ಟಿನಲ್ಲಿ ನಾವು ಈ ದರವನ್ನ ಏರಿಕೆ ಮಾಡ್ತಿದ್ದೇವೆ ಅನ್ನುವಂತ ಕಾರಣವನ್ನ ಮುಂದಿಟ್ಕೊಂಡು 5 ರೂಪಾಯಿಗಳನ್ನ ಒಂದು ದರವನ್ನ ಏರಿಕೆ ಮಾಡೋಣ ಅನ್ನುವಂಥದ್ದನ್ನ ಸಚಿವ ಸಂಪುಟದಲ್ಲಿ ಅದಕ್ಕೆ ಸಮ್ಮತಿ ಕೂಡ ಸಚಿವ ಸಂಪುಟ ಸದಸ್ಯರುಗಳು ಸಮ್ಮತಿ ಸೂಚಿಸಿ ಮಾಹಿತಿ ಕೂಡ ಸಿಗ್ತಾ ಇದೆ. ಅದಕ್ಕೆ ಅಂಕಿತ ಏನು ಈಗ ಅದನ್ನ ಫೈನಲ್ ಆಗಿ ಓಕೆ ಮಾಡಬೇಕಾಗಿದೆ. ಅದು ಕೂಡ ಇವತ್ತಿನ ಸಚಿವ ಸಂಪುಟ ಚರ್ಚೆ ಆಗಿರತಕ್ಕಂಥದ್ದು. ಅದಕ್ಕೆ 5 ರೂಪಾಯಿ ಹೆಚ್ಚು ಸಾಧ್ಯತೆ ಇರುವಂಥದ್ದು. ರೂಪ, ಇನ್ನೊಂದು ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಧ್ಯಂತರ ವರದಿಯನ್ನ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಸಚಿವ ಏನು ಆರ್.ಬಿ. ತಿಮ್ಮಾಪುರ ಅವರು ಕೂಡ ಇದನ್ನ ಮುನ್ನೆಲೆಗೆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಈಗ ಈ ಮಧ್ಯಂತರ ವರದಿಯನ್ನು ತೆಗೆದುಕೊಂಡಿದ್ದೇವೆ, ಇದನ್ನ ಪರಿಶೀಲನೆ ನಡೆಸಿ ಇದರಲ್ಲಿ ಏನೆಲ್ಲ ಯಾವೆಲ್ಲ ಡಾಟಾಗಳನ್ನ ಸಂಗ್ರಹಣೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಜನಸಂಖ್ಯೆಯನ್ನ ಇದರಲ್ಲಿ ಉಲ್ಲೇಖಿಸಿದ್ದಾರೆ, ಅವನ್ನೆಲ್ಲವನ್ನು ಕೂಡ ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳೋಣ. ಆದಷ್ಟು ಶೀಘ್ರದಲ್ಲೇ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಸಿಎಂ ಸಿದ್ದರಾಮಯ್ಯವರು ಸಚಿವ ಸಂಪುಟ ಸದಸ್ಯರು ಅದರಲ್ಲೂ ದಲಿತ ಸಚಿವರಿಗೆ ತಿಳಿಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಇನ್ನು ಮುಂದುವರೆದ ಭಾಗವಾಗಿ ಒಂದು ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ರೂಪಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಬಟ್ ಒಂದ್ ಕಡೆ ಈಗಾಗಲೇ ಈ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳು ಚರ್ಚೆ ಆಗಬೇಕಾಗಿದೆ. ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾಕೆ ಅಪಸ್ವರ ಅಂತಂದ್ರೆ, ಈಗ ಒಳ ಮೀಸಲಾತಿ ತಂದ್ರೆ ಬಹಳ ದೊಡ್ಡ ರೀತಿಯಲ್ಲೇ ಈಗ ಸ್ವಪಕ್ಷದಲ್ಲೇ ಇದ್ರ ಬಗ್ಗೆ ಅಪಸ್ವರ ಇರುವಂತ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗುವುದಿಲ್ಲ. ಪ್ರೈಸ್ ಹೈಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಲಿನ ದರ ರೈತರ ಹೆಸರನ್ನ ಹೇಳಿ ಏರಿಕೆ ಮಾಡಲಾಗ್ತಾ ಇದೆ. ಕೆಎಂಎಫ್ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಹಾಲಿನ ದರ ಮೊದಲೇ
ಹೋದ ವರ್ಷ 2 ರೂಪಾಯಿ ಏರಿಕೆ ಮಾಡಿದ್ರು ಇದೇ ಸಮಯದಲ್ಲಿ. ಈಗ ಇದ್ದಕ್ಕಿದ್ದ ಹಾಗೆ 5 ರೂಪಾಯಿ ಅಂತಂದ್ರೆ ಜನರು ಅದನ್ನು ಒಪ್ಕೊಳ್ತಾರ? ಸಾರ್ವಜನಿಕರಿಗೆ ಯಾವ ಹೊರೆ ಜಾಸ್ತಿ ಆಗಿದೆ, ಏನೇನಾಗಿದೆ ಅನ್ನುವ ವಿಚಾರ ಸೊ ಕಾದ್ ನೋಡ್ಬೇಕಾಗಿದೆ ಇನ್ನು ಮಹತ್ವದ ಚರ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗೋದಕ್ಕೆ ಕುಮಾರಸ್ವಾಮಿ ಬೆಂಬಲ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋದು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ನು. ಇದೇನು ಕಾಂಗ್ರೆಸ್ಸು, ಬಿಜೆಪಿಯೋ JDS ಜನಕ್ಕೆ ನಾನೇನು ಹೇಳಿದೆ ಸಿದ್ದರಾಮಯ್ಯನವರು 2004ರಲ್ಲೇ ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದ್ರು. ಆವಾಗ ಸಿದ್ದರಾಮಯ್ಯನವರು ಅದಾದಮೇಲೆ 2013ಕ್ಕಾದ್ರು, 9 ವರ್ಷ ಆದಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ರೆ ಯಾವತ್ತು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಕ್ಕಾಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನೂರಕ್ಕೆ 100 ಅವರು ಪೇಪರಲ್ಲಿ ನೋಡಿದ್ರೆ, ಟಿವಿಗಳಲ್ಲಿ ನೋಡಿದ್ರೆ, ಅವರು ಹತ್ತದಿಂದ ಕೂತು ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು.